ನಮಸ್ಕಾರ ಬಂಧುಗಳೇ. ನಮಸ್ಕಾರ ಬಂಧುಗಳೇ. ಮಾಮಾಸ್ ಕೈ ರುಚಿಗೆ ಸ್ವಾಗತ ಸುಸ್ವಾಗತ. ಪುಟ, ಈ ದಿವಸ ಒಂದು ವಿಶೇಷವಾದ ಅಡುಗೆ. ಎಲ್ಲರೂ ಮಾಡ್ತಾರೆ, ಕುಷ್ಕ ಮಾಡೇ ಮಾಡ್ತಾರೆ. ಕುಷ್ಕ ಅನ್ನೋದು ವಿಶೇಷವಾದ ಅಡುಗೆ ಅಲ್ಲ, ಹಳೆ ಅಡುಗೆನೇ. ಹೌದು. ಆ ಕುಷ್ಕನ ಕಾಬೂಲ್ ಕಡ್ಲೆ ಜೊತೆ ಮಾಡೋಣ, ಮಾಡಿ ತೋರಿಸೋಣ. ಅದು ಬಹಳ ಅದ್ಭುತವಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ಥರ ಐಟಮ್ಸ್ ಅಂತಂದರೆ, ಇಷ್ಟಪಟ್ಟು ತಿಂತಾರೆ. ಹೌದು. ಆಮೇಲೆ ಡಬ್ಬಿಗೆ ಹಾಕೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಸ್ಪೆಷಲ್ ಕಾಬೂಲ್ ಕುಷ್ಕ. ಕಾಬೂಲ್ ಕಡ್ಲೆ ಕುಷ್ಕ ಬೇಕಾಗಿರುವ ಸಾಮಗ್ರಿಗಳು: ಅಕ್ಕಿ, ಕಾಬೂಲ್ ಕಡಲೆ, ಚಕ್ರಮೊಗ್ಗು, ಸೋಂಪು, ಪಲಾವ್ ಎಲೆ, ಕಸೂರಿ ಮೇಥಿ, ಚಕ್ಕೆ, ಕಲ್ಹೂವು, ಗೋಡಂಬಿ, ಏಲಕ್ಕಿ, ಲವಂಗ, ಟೊಮ್ಯಾಟೊ, ಒಣಮೆಣಸಿನಕಾಯಿ, ಗರಂ ಮಸಾಲ, ಕಾಳು ಮೆಣಸು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಧನಿಯಾ, ಜೀರಿಗೆ, ಎಣ್ಣೆ, ತುಪ್ಪ ಹಾಗೂ ಉಪ್ಪು. ಸ್ಟವ್ ಹಚ್ಕೊಳ್ಳೋಣ. ಓಕೆ, ಈಗ ಕುಷ್ಕಾಗೆ ಎಣ್ಣೆ ಹಾಕಮ್ಮ. 1 ಲೋಟ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು. 1 2 3 4 ಸಾಕು. 1 ಸ್ಪೂನು, ದೊಡ್ಡ ಸ್ಪೂನು 4 ಸ್ಪೂನ್. 4 ಸ್ಪೂನ್ ಬೇಕು. 1 ಸ್ಪೂನ್ ತುಪ್ಪ ಹಾಕಮ್ಮ. ಈಗ ಈರುಳ್ಳಿ ಹಾಕಮ್ಮ. ಇಲ್ಲಿ 2 ಈರುಳ್ಳಿ ಉದ್ದುದ್ದ ಕಟ್ ಮಾಡ್ಕೊಂಡಿರೋದು. ಹೌದು. ಗೋಡಂಬಿ 10 ರಿಂದ 12 ಹೆಸರು ಗೋಡಂಬಿಗಳು. ಗೋಡಂಬಿ ಆಪ್ಷನಲ್. ಇದು ಬೇಯ್ತಾ ಇರಲಿ, ಫ್ರೈ ಆಗ್ತಾ ಇರಲಿ. ಮಸಾಲೆ ಹಾಕ್ಬಿಡೋಣ. ಮಿಕ್ಸಿ ಜಾರ್ಗೆ ಒಂದು ಅರ್ಧ ಚಮಚ ಮೆಣಸು, ಜಾಸ್ತಿ ಬೇಡ. ಮೆಣಸು ಲವಂಗ ಜಾಸ್ತಿ ಬೇಡ, ಅದರಲ್ಲೇ 10 ರಿಂದ 15 ಇದ್ದೇ ಇದೆ. ಓಕೆ. ಲವಂಗ ಒಂದು 3 ರಿಂದ 4 ಸಾಕು. ಚಕ್ರಮೊಗ್ಗು 2, ಚಕ್ಕೆ ಒಂಚೂರು, ಅರ್ಧ ಇಂಚು. ಯಾಕಂದ್ರೆ ನಾವು ಗರಂ ಮಸಾಲೆ ಏನು ಹಾಕ್ತೀವಲ್ಲ. ಹೌದು, ಇದು ತುಂಬಾ ತೆಳ್ಳಗಿರೋದ್ರಿಂದ ಚಕ್ಕೆ ಒಂದು 2-3 ಪೀಸ್ ಹಾಕ್ತಾ ಇದ್ದೀನಿ. ಸೋಂಪು 1 ಚಮಚ ಸಾಕು. ನಾವು ಮಾಡ್ತಾ ಇರೋದು ಒಂದೇ ಪಾವ್, ಆಯ್ತಾ. ಈ ಕಸ್ತೂರಿ ಮೇಥಿ ಹಾಕಮ್ಮ ಒಂಚೂರು. ಕಸ್ತೂರಿ ಮೇಥಿನ ಕೆಲವರು ಕೈಯಲ್ಲಿ ಉಜ್ಬಿಟ್ಟು ಏನಕ್ಕೆ ಹಾಕ್ತಾರೆ ಅಂದ್ರೆ, ನಾರು ಅಂಶ ಎಲ್ಲ ಇರುತ್ತಲ್ಲ, ಹೋಗ್ಲಿ, ಕೈಯಲ್ಲಿ ಉಜ್ಜಿಬಿಟ್ಟು ಪುಡಿ ಮಾತ್ರ ಬೀಳಲಿ. ಇದು ಚೆನ್ನಾಗಿದೆ ಕಸ್ತೂರಿ ಮೇಥಿ. ಹೌದು, ಅದೇ ಇದು ಚೆನ್ನಾಗಿರೋದು ನಾನು ಹಂಗೆ ಹಾಕಿದೆ. ಹೌದು. ಪಲಾವ್ ಎಲೆ 1 2 ರಿಂದ 3 ತಗೋತಾ ಇದ್ದೀನಿ. ಸಾಕು. ಈಗ ಇದಕ್ಕೆ ಕಲ್ಲು ಹೂವು ರುಬ್ಬೋದಕ್ಕೆ ಕಲ್ಲು ಹೂವು ಒಂದು ಅರ್ಧ ಸ್ಪೂನ್ ಅಷ್ಟು, 1/4 ರಿಂದ ಅರ್ಧ ಸ್ಪೂನ್ ಅಷ್ಟು ಸಾಕು. ನೆಕ್ಸ್ಟು ಒಣಮೆಣಸಿನ್ಕಾಯಿ, ಬ್ಯಾಡಗಿ, ಗುಂಟೂರು 2 ಮಿಕ್ಸ್ ಇದೆ. ಒಂದು ಬ್ಯಾಡಗಿ ಮೆಣಸಿನ್ಕಾಯಿ 3 ರಿಂದ 4 ಸಾಕು ಬಣ್ಣಕ್ಕೋಸ್ಕರ. ಗುಂಟೂರು ಮೆಣಸಿನ್ಕಾಯಿ 1 2 ಖಾರಕ್ಕೋಸ್ಕರ. ಧನಿಯಾ 1 ಸ್ಪೂನ್ ಧನಿಯಾ, ಸಣ್ಣ ಸ್ಪೂನ್ ಅದರಿಂದ 2 ಸ್ಪೂನ್ ಹಾಕಬಹುದು. 2 ಸ್ಪೂನ್ ಧನಿಯಾ. ಬೆಳ್ಳುಳ್ಳಿ ಒಂದು 8 ರಿಂದ 10 ಹೆಸರು. ಇನ್ನೊಂದು 2 ಹಾಕಮ್ಮ. 1 2 ಏಲಕ್ಕಿ ಕಾಯಿ. ಓಕೆ. ಕಾಯಿ ತುರಿ ಇಲ್ಲಿ ನಾನು ಅರ್ಧ ಕಪ್ನಷ್ಟು, ಅಂದರೆ ಇದು ಇಲ್ಲ, ಕಾಯಿ ತುರಿ ಜಾಸ್ತಿ ಬೇಕು ಅಂತ ಇಲ್ಲ. ಪಲಾವ್, ಈ ನಾರ್ತ್ ಇಂಡಿಯನ್ ಐಟಮ್ಸ್ಗೆ ಕಾಯಿ ತುರಿ ಹಾಕಬೇಕು. ಎಷ್ಟು ಬೇಕೋ ಅಷ್ಟು. ಇದರಲ್ಲಿ ಒಂದು ಅರ್ಧ ಹಾಕಮ್ಮ. 1 2 ಮುಷ್ಟಿ ಅಷ್ಟು ಸಾಕು. ನೀನು ಮುಷ್ಟಿ ದೊಡ್ಡದಾಗೇ ಇದೆ. ಓಕೆ. ಈಗ ಇದನ್ನ ರುಬ್ಬಿಸ್ಕೊಂಬಂದ್ಬಿಡೋಣ. 1 ಚಮಚ ಜೀರಿಗೆ ಸಾಕು. ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕೋದಾ? ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾಕು. ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಏನು ಗೊತ್ತಾ, ಈ ಕುಷ್ಕ ಯಾವಾಗಲೂ ಒಂದು ಬ್ರೌನಿಶ್ ಕಲರ್ ಇರಬೇಕು. 1 ಟೊಮೆಟೊ ಇದನ್ನ ರುಬ್ಬೋದಕ್ಕೆ ಹಾಕೋಬೇಕು. ಇದನ್ನ ರಫ್ ಆಗಿ, ತುಂಬ ನೈಸ್ ಬೇಡ. ಯಾಕೆಂದ್ರೆ ತುಂಬ ನೈಸ್ ಮಾಡಿಬಿಟ್ರೆ ಒಂಥರ ಮುದ್ದೆ ಥರ ಆಗುತ್ತೆ. ರಫ್ ಆಗಿ ರುಬ್ಬಿಸ್ಕೊಂಬಂದ್ಬಿಡಮ್ಮ. ಓಕೆ. ಈಗ ಕಾಬೂಲ್ ಕಡಲೆ ಹಾಕಮ್ಮ. ಇದನ್ನ ಕಾಬೂಲ್ ಕಡಲೆ ಒಂದ್ಸಲ ಬಾಯಿಲ್ ಮಾಡ್ಕೊಂಡ್ಬಿಡ್ಬೇಕು, ಆಫ್ ಬಾಯಿಲ್. ಯಾಕೆಂದರೆ ಅಕ್ಕಿ ಬೇಯೋತ್ತಿಗೆ ಇದು ಬೆಂದಿರಲ್ಲ. ಆಫ್ ಬಾಯಿಲ್ ಮಾಡಿ ಇಟ್ಕೋಬೇಕು. 1 ಬೌಲು ಅಂದರೆ 150 ರಿಂದ 200 ಗ್ರಾಮ್ನಷ್ಟು ಅಕ್ಕಿ ಹಾಕ್ಕೊಡ್ಬೇಕು. 1 ಲೋಟ ಅಕ್ಕಿ ಹಾಕಿದ್ದೀವಿ. 1 ಪಾವು, 1/4 kg ಗರಂ ಮಸಾಲೆ. ಹಾಂ, 2 ಚಮಚ ಗರಂ ಮಸಾಲೆ. ಯಾಕಂದರೆ ಚಕ್ಕೆ ಲವಂಗ ಎಲ್ಲ ಏಲಕ್ಕಿ ಎಲ್ಲ ಹಾಕಿದ್ದೀವಲ್ಲ, ಅವಾಗ ಈ ಮಸಾಲೆ ಹಾಕ್ಬಿಡಮ್ಮ. ನಾವು ಏನೇನು ರುಬ್ಬಿದ್ದೀವೋ ಆ ಮಸಾಲೆ ಸ್ವಲ್ಪ ರಫಾಗಿ
ಅದು ತೋರಿಸು ವೀಕ್ಷಕರಿಗೆ ಗೊತ್ತಾಗಲಿ. ರಫಾಗಿ ರುಬ್ಕೋಬೇಕು, ನೀರು ಹಾಕೋದು ಬೇಡ. ಇಷ್ಟು ತರಿಯಾಗಿ ಹಾಂ ಇದ್ರೆ ಸಾಕು. ಹಾಕಮ್ಮ. ಈಗ 1 ಗ್ಲಾಸ್ ಅಕ್ಕಿ ಹಾಕಿದ್ದೀವಲ್ಲ, 2 ಗ್ಲಾಸ್ ನೀರು ಹಾಕ್ಬಿಡಮ್ಮ. ಇದಕ್ಕೆ ನಾನು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೆ. ಓಕೆ. ಇಲ್ಲಿ ಇನ್ನೊಂದು ಗ್ಲಾಸು, ಇನ್ನು ಅರ್ಧ ಗ್ಲಾಸ್ ನೀರು. ಈ ಅಕ್ಕಿ ತುಂಬ ನೀರು ತೊಗೊಳ್ಳೋದು, ತುಂಬ ಚೆನ್ನಾಗಿದೆ ಅಕ್ಕಿ. ಹಾಗಾಗಿ ಇನ್ನೊಂದು ಚೂರು ನೀರು ಹಾಕ್ಬೋದಮ್ಮ, ಜಾಸ್ತಿ ಬೇಡ. ನನ್ನ 1/4 ಕಪ್ನಷ್ಟು ಸಾಕು. 1/4 ಕಪ್ಪಷ್ಟು ಸಾಕು. 1/4 ಕಪ್ಪು ಬೇಡ, ಚೂರು ಕಮ್ಮಿನೇ ಇರಲಿ. ಹಾಂ ಸಾಕಮ್ಮ. ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲ ಕಲ್ಲುಪ್ಪಾಗಿರೋದ್ರಿಂದ ಕೈಯಿಂದಾನೆ ಹಾಕ್ತೀನಿ. ಇನ್ನೊಂದು ಚೂರು ಹಾಕ್ಬೋದು. ಹಾಂ, ನಿಂಬೆಹಣ್ಣು ರಸ ಸಣ್ಣ ಸ್ಪೂನ್ ಅದರಿಂದ 2 ಸ್ಪೂನಷ್ಟು. ಟೊಮೆಟೊ ಹಾಕಿದ್ದೀವಿ, ಸಾಕು. ಟೊಮೆಟೊಯಿಂದ ಬಣ್ಣನೂ ಬರುತ್ತಲ್ವಾ, ಕುಷ್ಕ ಖಂಡಿತ 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 ಖಂಡಿತ. ಇದೊಂದು ಬ್ರೌನಿಷ್ ಕಲರಲ್ಲಿ ಬರುತ್ತಮ್ಮ. ಈಗ ಕುಕ್ಕರ್ ಮುಚ್ಚಿಬಿಡ. ಪುಟ, ಕಾಬೂಲ್ ಕಡಲೆ ಕುಷ್ಕ ರೆಡಿ ಇದೆ. ಕುಕ್ಕರ್ ವೆಯ್ಟ್ ಎತ್ಬಿಟ್ಟು ಚಲೋ ತೆಗೆದು ಇಲ್ಲಿ ಪಕ್ಕಕ್ಕೆ ಇಟ್ಕೊಂಡು ಅದೊಂದು ಘಮ ಬರುತ್ತಲ್ವಾ, ಆ ಫ್ಲೇವರ್ ತೆಗೆದಾಗ ಹೌದೌದು ಸಖತ್ತಾಗಿರುತ್ತೆ. ಅದ್ರ ಜೊತೆಗೆ ನೋಡಿ, ನೀ ಏನೇ ರೈಸ್ ಐಟಮ್ ಮಾಡು, ಈ ಪಲಾವು ಈ ಥರ ನಾರ್ತ್ ಇಂಡಿಯನ್ ಐಟಮ್ಸು ಈ ನಾವು ಮಾಡಿದ್ರೆ ಅದು ಹಿಂಗೆ ಕಾಣಬೇಕು, ಹಿಂಗೆ ಉದುದ್ರಾಗಿರ್ಬೇಕು. ಹೌದು, ಮುದ್ದೆ ಆದರೆ ತಿನ್ನಕ್ಕಾಗಲ್ಲ. ಹಾಗಂತ ಬೆಂದಿರಬೇಕು, ಚೆನ್ನಾಗಿ ಪರಿಪಕ್ವವಾಗಿ ಬೆಂದಿರಬೇಕು, ಸಾಫ್ಟ್ ಆಗಿರಬೇಕು, ಉದುದ್ರಾಗಿರ್ಬೇಕು. ಚೆನ್ನಾಗಿ ಉದುರುದ್ರಾಗಿ ಬಂದಿದೆ. ಕಾಳುಗಳನ್ನು ನೋಡಕ್ಕೆ ಹಾಂ, ಒಳ್ಳೆ ಅದು ಅರಳ್ಕೊಂಡು ಬೆಂದಾಗ ಒಂದು ಫೀಲ್ ಬರುತ್ತಲ್ವಾ, ಹೌದು ಅದು ಬಂದಿದೆ. ಇದಕ್ಕೇನು ಚಟ್ನಿ ಗಿಟ್ನಿ ಏನು ಬೇಕು ಅಂತ ಏನಿಲ್ಲ. ಬೇಕು ಅಂದ್ರೆ ಮೊಸರು ಬಜ್ಜಿ ಮಾಡ್ಕೊಳ್ಳಿ. ಅವ್ರು ಬೆಳಿಗ್ಗೆ ಮಕ್ಕಳನ್ನ ಕಳಿಸ್ಬೇಕು ಅಂದ್ರೆ ಟೈಮೇ ಇರಲ್ಲ. ಮೊಸರು ಬಜ್ಜಿ ಎಲ್ಲಿ ಮಾಡ್ತಾರೆ? ಹೌದು. ಇಲ್ಲ, ಇದೇನು ಅಂದ್ರೆ ಅದ್ರ ಜೊತೆಗೆ ನಾರ್ಮಲ್ ಆಗಿ ಮಾಡೋ ಕುಷ್ಕಾಗೂ ಇದಕ್ಕೂ ಏನು ಅಂತಂದ್ರೆ ಕಾಳುಗಳನ್ನ ಹಾಕಿದೀವಲ್ವಾ, ಅದೇ ಒಂಥರ ಈ ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಿರತ್ತೆ. ಹೌದು ಪುಟ್ಟ, ಹೌದಮ್ಮ. ಕಾಬೂಲ್ ಕಡಲೆ ಕುಷ್ಕ ರೆಡಿ ಇದೆ. ನಿಮ್ಮಲ್ಲಿ ನಾಳೆ ನಿಮ್ಮ ಯಜಮಾನರಿಗೆ ಮಗನಿಗೆ ಮಾಡಿಕೊಟ್ಬಿಡು. ಖಂಡಿತ. ಓಕೆ, ಡನ್. ವೀಕ್ಷಕರು, ಅವ್ರಿಗೆ ಮಕ್ಕಳಿಗೆ ತಕ್ಷಣ ಆಗುತ್ತೆ. ಕಾಬೂಲ್ ಕಡಲೆ ನೆನ್ಸ್ ಫ್ರಿಡ್ಜಲ್ಲಿ ಇಟ್ಕೊಂಡಿರೋದು, ಒಂದು ಹಾಫ್ ಬಾಯಿಲ್ ಮಾಡ್ಕೊಂಡು ಇಟ್ಕೊಂಡಿರೋದು ಬೇಗ ಆಗಲ್ವಾ? ಹೌದು. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳಮ್ಮ. ಸೊ ನೋಡೋಕ್ಕೆ ಕಲರ್ಫುಲ್ ಆಗಿದೆ, ಜೊತೆಗೆ ಆ ಕುಷ್ಕ ಬರೋದೇ ಅದೇ ಕಲರೇ. ಕುಷ್ಕ ನಾರ್ಮಲ್ ಆಗಿರೋ ಹೆಸರು, ಬಟ್ ನಾವು ಮಾಡಿರೋ ಕಾಬೂಲ್ ಕುಷ್ಕ, ಕಾಬೂಲ್ ಕಡಲೆ ಕುಷ್ಕ ಅನ್ನೋದೇನು ಮಾಡಿದೀವೋ ಅದು ತುಂಬ ಚೆನ್ನಾಗಿದೆ. ನಾವು ಹಾಕಿರೋ ಪ್ರಮಾಣದಲ್ಲೇ ನೋಡಿಕೊಂಡು, ಅಂದರೆ ನಮ್ಮ ಹಾಕಿರೋ ಕ್ವಾಂಟಿಟಿಗೆ ಇದು ಮಸಾಲೆ ಇರ್ಬೋದು, ಕಾಬೂಲ್ ಕಡಲೆಗಳಿರ್ಬೋದು, ಖಾರ ಇರ್ಬೋದು, ಉಪ್ಪು ಹುಳಿ ಎಲ್ಲನೂ ಪರ್ಫೆಕ್ಟ್ ಆಗಿದೆ. ಇದಕ್ಕೆ ಮೊಸರು ಬಜ್ಜಿ ಮಾಡ್ಕೋಬೋದು. ಮೊಸರು ಬಜ್ಜಿನೇ ಕಾಂಬಿನೇಷನ್, ಬೇರೆ ಏನು ಕಾಂಬಿನೇಷನ್ ಆಗಲ್ಲ. ಅಥವಾ ಈ ಥರ ಸೌತೆಕಾಯಿ ಸಲಾಡ್. ಹೌದು, ನಿಂಬೆಹಣ್ಣು, ಈರುಳ್ಳಿ, ಸೌತೆಕಾಯಿ ಬೇಕಂದ್ರೆ ತಗೋಬೋದು. ಸೊ ತುಂಬ ರುಚಿಯಾಗಿದೆ ಕಾಬೂಲ್ ಕಡಲೆ ಕುಷ್ಕ. ನೀವು ಮನೇಲಿ ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ. ಇದು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು, ಲಂಚ್ಗೂ ಮಾಡ್ಕೋಬೋದು, ಡಿನ್ನರ್ ಕೂಡ ಮಾಡ್ಕೋಬೋದು. ಹೌದಮ್ಮ. ಸೊ ಇದು ಆಲ್ ಟೈಮ್ ಫುಡ್ ಅಂತ ಹೇಳಿದ್ರು ಖಂಡಿತ ತಪ್ಪಾಗಲ್ಲ. ಸೊ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಶೇರ್ ಮಾಡಿ. ನಮಗೆ ಹೀಗೆ ಹೊಸ ಹೊಸ ಅಡುಗೆಗಳನ್ನು ಮಾಡಿ ನಿಮಗೆ ನಿಮ್ಮ ಮುಂದೆ ತಂದಿಡೋದಕ್ಕೆ ಅವಕಾಶ ಮಾಡಿಕೊಡಿ. ಹಾಗೆ ಮುಂದಿನ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಅದಕ್ಕೆ ಮುಂಚೆ ಈ ವಿಡಿಯೋ ಲೈಕ್ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ನಮ್ಮೆಲ್ಲ ನೋಟಿಫಿಕೇಶನ್ಗಳು ನಿಮ್ಮ ಹತ್ರಕ್ಕೆ ಬರುತ್ತೆ. ದಯವಿಟ್ಟು ಕಾಮೆಂಟ್ಸ್ ಮಾಡಿ ವೀಕ್ಷಕರೇ. ಕಾಮೆಂಟ್ಸ್ ಬರ್ತಾ ಇಲ್ಲ, ಕಾಮೆಂಟ್ಸ್ ಸಾಲದು ನಮ್ಮ ಪ್ರಯತ್ನಕ್ಕೆ. ಕಾಮೆಂಟ್ಸು ದಯವಿಟ್ಟು ಕಾಮೆಂಟ್ಸ್ ಮಾಡಿ. ಏನು ಪಾಸಿಟಿವ್ ಕಾಮೆಂಟ್ಸು, ನೆಗೆಟಿವ್ ಕಾಮೆಂಟ್ಸ್ ಏನಿದ್ರು ನಾವು ನೆಗೆಟಿವ್ ಕಾಮೆಂಟ್ಸನ್ನು ನಾವು ಪೂರಕವಾಗಿ ತೊಗೋತೀವಿ. ಅದನ್ನು ನಾವು ಖಂಡಿತ ತಪ್ಪು ತಿಳ್ಕೊಳ್ಳಲ್ಲ. ದಯವಿಟ್ಟು ಕಾಮೆಂಟ್ಸ್ ಮಾಡಿ. ಸೊ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಲುಪಿಸ್ತೀರಾ. ನಾವು ಅದನ್ನು ಓದಿ ನಿಮಗೆ ಏನು ಅನಿಸುತ್ತೋ ಅಥವಾ ಅದಕ್ಕೆ ನಮ್ಮಲ್ಲಿರೋದನ್ನು ನಾವು ನಿಮಗೆ ತಲುಪಿಸೋಕ್ಕೆ ಪ್ರಯತ್ನ ಪಡ್ತೀವಿ. ಮುಂದಿನ ವಿಡಿಯೋ ಜೊತೆಗೆ ಮತ್ತೆ ಭೇಟಿಯಾಗೋಣ. ನಮಸ್ತೆ. ನಮಸ್ಕಾರ ಬಂಧುಗಳೇ.